नमः। हरिः ओम। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा बहतगुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिहयमुखाविदः गुरुश्च मध्वनामामि वरदोऽस्तु निरन्तरं वाणिते करवण्यम्बचरणोति सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। अज्ञानतिमिरच्छेदं बुद्धिसम्पत्प्रदायकं विज्ञानविमलं ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರು ರಚನೆ ಮಾಡಿಕೊಟ್ಟಿರುವಂತಹ ಕ್ಷೇತ್ರ ಮಹಿಮಾ ಸುಳಾದಿಗಳಲ್ಲಿ ಮೊದಲನೇದಾಗಿ ನಾವು ಆರಿಸ್ಕೊಂಡಿರುವಂಥದ್ದು ಶ್ರೀನಿವಾಸ ದೇವರ ಮೇಲೆ, ಅಂದ್ರೆ ವೆಂಕಟರಮಣನ ಮೇಲೆ ಅನೇಕ ಸುಳಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಶ್ರೀನಿವಾಸನ ನಿಧಿಯಾನು ಬಣ್ಣಿಸಿನ್ನು ನಾನೆಲ್ಲಿ ಇದರ ಸಮಾನಧಿಕವಾದ ಭೂನಿತಂಬಿಯೋಳ್ ಕಾಣೆನೋ ಅರಸಲು. ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ, ಈ ಕ್ಷೇತ್ರಕ್ಕೆ ಸಮನಾದಂತಹ ಕ್ಷೇತ್ರ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಭೂಮಂಡಲದಲ್ಲಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಈ ಕ್ಷೇತ್ರ ಏನಿದೆ ಅಲ್ಲ, ತಿರುಪತಿ ಕ್ಷೇತ್ರ, ಅದು ವಿಶೇಷವಾಗಿ ಭಗವಂತ ಬಂದು ನೆಲೆಸಿರುವಂತಹ ಕ್ಷೇತ್ರ. ವರವಿತ್ತು ಭಕುತಗೆ ಪರಿಹರಿಸಿ ಭಯವನ್ನು ಸ್ಥಿರವಾಗಿ ನಿಂತ ಈ ಗಿರಿಯ ಮಧ್ಯ. ಅನೇಕ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸ ಕಲ್ಯಾಣದ ಕಥೆಯನ್ನ ನಾವು ಇಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕು. ಅನೇಕ ಜನರಿಗೆ ವರವನ್ನ ಕೊಟ್ಟಿದ್ದಾನೆ ಭಗವಂತ. ಬಕುಲಾದೇವಿ ಅವಳಿಗೆ ಹಿಂದೆ ಅವಳಿಗೆ ಕೊಟ್ಟಿರುವಂತಹ ವರ, ಸೀತಾದೇವಿಗೆ ಕೊಟ್ಟಿರುವಂತಹ ವರ, ಮಾಧವ ಬ್ರಾಹ್ಮಣ ಭೀಷ್ಮಕರಾಜನಾಗಿದ್ದ ಅವನಿಗೆ ಕೊಟ್ಟಂತಹ ವರ, ಎಲ್ಲ ವರಗಳನ್ನ ಸತ್ಯ ಮಾಡಲಿಕ್ಕೆ ಬ್ರಹ್ಮದೇವರ ಒಂದು ವಿಶೇಷವಾದ ಪ್ರಾರ್ಥನೆ. ಆ ಭಗವಂತ ಇಲ್ಲಿ ಅವತಾರವನ್ನ ಅಂದ್ರೆ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಬಂದಿರುವಂಥದ್ದು. ತಿರುವೆಂಗಲೇಶ ತಿರುಪತಿ ವಿಜಯ ವಿಠಲ ಜರ ಮರಣರಹಿತ ಭೂಸುರ ವ್ರತದಾತ. ಈ ಒಂದು ವಿಶೇಷ ಏನು ಅಂದ್ರೆ ಇಲ್ಲಿ ಒಂದು ಮಾತು ಹೇಳ್ತಾರೆ, ಈ ಗಿರಿಯಲ್ಲಿ ತಪಸ್ಸು ವೇಗದಿಂದಲೇ ನೆಲೆಸಿ ಅಗಸ್ತ್ಯ ಮುನಿ ಇದರ ಆಗಮ ಬಲ್ಲನು. ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೀವಿ, ಭಗವಂತ 6 ತಿಂಗಳು ಬೆಟ್ಟವನ್ನು ಹತ್ತೋದಿಲ್ಲ, ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿ ವಾಸವನ್ನ ಮಾಡ್ತಾನೆ. ಅದನ್ನೆಲ್ಲವನ್ನ ಕೋಟ್ ಮಾಡ್ತಾರೆ ವಿಜಯದಾಸರು. ಯೋಗಿಗಳೆಲ್ಲ ಭಾಗಿಸು ತಿಪ್ಪುದು ಭೋಗಿಶಯನ ವಿಜಯ ವಿಠಲನ್ನ ಭೋಗವೇನೋ ಬೇಳಲಿ ಭೋಗಾಗಿರಿಯಲ್ಲಿ. ಇದು ಎಷ್ಟು ದೊಡ್ಡದಿದೆ ತಿರುಪತಿ ಕ್ಷೇತ್ರದ ಬೆಟ್ಟ ಅಂತ ಕೇಳಿದ್ರೆ ಸುಮಾರು ತುಳಾದಿಗಳಲ್ಲಿ ಹೇಳ್ತಾರೆ. ಇಲ್ಲಿ ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ, 5 ಯೋಜನ ವಿಸ್ತಾರದ ಗಿರಿಯನ್ನು ವೈದಿಕದಿಂದಲೇ ಸುತ್ತ ಪ್ರದಕ್ಷಿಣೆ 5 ಸಾರಿಗೆ ತಿರುಗಿ ಭಕುತಿಯಲ್ಲಿ 5, 10, 16 ಕೋಟಿ ತೀರ್ಥ ಹಾಯ್ದು ನೆನೆವಂತಹ ಮೈದಳೆಯುವುದ ಈ ತೀರ್ಥ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಈ ತಿರುಪತಿ ಕ್ಷೇತ್ರದಲ್ಲಿ ಅನೇಕ ತೀರ್ಥಗಳಿದ್ದಾವೆ. ಬಹಳ ಜನಕ್ಕೆ ಆ ತೀರ್ಥದ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ತೀರ್ಥಗಳಿದ್ದಾವೆ. ನಾವು ಸ್ವಾಮಿ ಪುಷ್ಕರಣಿಯಲ್ಲಿ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿ ಬಂದ್ಬಿಡ್ತೀವಿ. ಆದರೆ ತೀರ್ಥಕ್ಷೇತ್ರಗಳ ಬಗ್ಗೆ ನೋಡೋದಾದ್ರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಈ ತಿರುಪತಿ ಕ್ಷೇತ್ರದಲ್ಲಿ ಬ್ರಹ್ಮಪುರಾಣ ಅಂತರ್ಗತವಾಗಿರುವಂತಹ ವೆಂಕಟಗಿರಿ ಮಹಾತ್ಮೆಯಲ್ಲಿ ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ಅಂದ್ರೆ ತಿರುಪತಿ ಕ್ಷೇತ್ರದಲ್ಲಿ ಅಷ್ಟೋತ್ತರ ಸಹಸ್ರಾಚ್ಚ ಮುಖ್ಯ ತೀರ್ಥಾನಿ ವೈತತಃ. ಅಂದ್ರೆ 66 ಕೋಟಿ ತೀರ್ಥಗಳಿದ್ದಾವಂತೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಸದ್ವಿಜ್ಞಾನ ಪ್ರದನ್ಯತ್ರ ಅಷ್ಟೋತ್ತರಂ ಶತಂ. ಅಂದ್ರೆ ಈ ತೀರ್ಥಗಳಲ್ಲೇ ವಿಭಾಗವನ್ನ ಮಾಡ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. 1100 ತೀರ್ಥಗಳಿದ್ದಾವೆ. ಅವು ಕೇವಲ ಜ್ಞಾನಪ್ರದವಾಗಿರುವಂತಹ ತೀರ್ಥಗಳು.
ಅದರಲ್ಲೂ 68 ತೀರ್ಥಗಳು ಉತ್ತಮ ಭಕ್ತಿ ಮೈತು ವೈರಾಗ್ಯವನ್ನ ಕೊಡ್ತಾ ಇದ್ದಾವಂತೆ. ಭಕ್ತಿ ವೈರಾಗ್ಯದನ್ಯತ್ರ ಷಷ್ಟಿಮಷ್ಟೋತ್ತರಂ ವಿದುಹು. ಅಷ್ಟೇ ಅಲ್ಲ, ಕೊನೆಗೆ 7 ತೀರ್ಥದಲ್ಲಾದ್ರೂ ಸ್ನಾನ ಮಾಡಬೇಕಂತ. ಯಾವ್ಯಾವ 7 ತೀರ್ಥ? ಸ್ವಾಮಿ ಪುಷ್ಕರಣಿ ಚೈವ ವಿಯದ್ಗಂಗಾ ತತಃ ಪರಂ, ಪಶ್ಚಾತ್ ಪಾಪ ವಿನಾಶಂ ಚ ಪಾಂಡುತೀರ್ಥಂಚ ತತಃ ಪರಂ, ಕುಮಾರಧಾರಿಕಾ ತೀರ್ಥಂ ತುಂಬೋಸ್ತೀರ್ಥಂ ತತಃ ಪರಂ, ಕೃಷ್ಣತೀರ್ಥಮಿತಿ ಖ್ಯಾತಂ ಸರ್ವಪಾಪ ಹರಂ ಶುಭಂ. ತಿರುಪತಿ ಕ್ಷೇತ್ರಕ್ಕೆ ಹೋದಾಗ ವಿಜಯದಾಸರು ಹೇಳ್ತಾ ಇದ್ದಾರೆ, ಅನೇಕ ತೀರ್ಥಗಳಿದ್ದಾವೆ, ಅದರಲ್ಲಿ ಈ 7 ತೀರ್ಥದಲ್ಲಂತೂ ಕಡ್ಡಾಯವಾಗಿ ಸ್ನಾನ ಮಾಡಬೇಕು. ಸ್ವಾಮಿ ಪುಷ್ಕರಣಿ ತೀರ್ಥ, ಆಕಾಶಗಂಗಾ, ಪಾಪ ವಿನಾಶನ, ಪಾಂಡುತೀರ್ಥ, ಕುಮಾರಧಾರಿಕಾ, ತುಂಬೂರು ತೀರ್ಥ, ಕೃಷ್ಣ ತೀರ್ಥ, ಹೀಗೆ ಅನೇಕ ತೀರ್ಥಗಳು ಇರುವಂತಹ ಪುಣ್ಯಮಯವಾದ ಕ್ಷೇತ್ರ ಅದು ತಿರುಪತಿ ಕ್ಷೇತ್ರ ಅಂತ ಹೇಳ್ತಾರೆ. ಇನ್ನೋಡಿ ಮುಂದೆ ಹೇಳ್ತಾರೆ, ಸ್ವಾಮಿ ಪುಷ್ಕರಣಿ ಸ್ನಾನ ಈ ಮಹಾತ್ಮನ ದರ್ಶನ. ಅಂದ್ರೆ ಎಲ್ಲ ಸ್ನಾನ ಮಾಡಿದ ಮೇಲೆ ಕೊನೆಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನ ಮಾಡಿ ಈ ಮಹಾತ್ಮನ ವೆಂಕಟರಮಣನ ದರ್ಶನ ಮಾಡಿದ ಮೇಲೆ, ಈ ಮಹಿಯೊಳಗೊಮ್ಮೆ ನೇಮದಿಂದ ಮಾಡಿದವನು, ಅಂದ್ರೆ ನಿಯಮಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಅನುಸಂಧಾನ ಪೂರ್ವಕವಾಗಿ ಯಾರು ದರ್ಶನ ಮಾಡ್ತಾರೋ ಅವ್ರಿಗೇನಾಗತ್ತೆ, ವ್ಯೋಮ ಭೂಪಾತಾಳದೊಳಗೆ ಅಸೀಮ ಚರಿಸಿ ನಿಜ ಕಾಮಿತಾರ್ಥವ ಬೇಡದೆ ಕಾಮಿಸಿ ಹರಿಯ ಪಾದ ಪಾಮರ ನಾಗದೆ ನಮ್ಮ ವಿಜಯ ವಿಠಲನ್ನ ನಾಮವನೆ ಉಂಡು ನಿಜಧಾಮದಲ್ಲಿ ಸೇರುವನು. ಒಂದೇ ಮಾತಿನಲ್ಲಿ ಹೇಳ್ಬಿಡ್ತಾರೆ ವಿಜಯದಾಸರು. ಯಾರು ಈ ತೀರ್ಥಕ್ಷೇತ್ರವನ್ನ ವಿಶೇಷವಾಗಿ ದರ್ಶನ ಮಾಡ್ತಾರೋ ಅವರಿಗಾಗುವಂಥ ಫಲ ಏನು? ಭಗವಂತನ ಅನುಗ್ರಹದಿಂದ ನಿಜಧಾಮದಲ್ಲಿ ಅಂದ್ರೆ ವೈಕುಂಠಕ್ಕೆ ಕುರಿತು ಹೋಗ್ತಾರೆ. ಇಲ್ಲಿ ಎಲ್ಲಾ ರೀತಿಯ ಸುಖವನ್ನ ಪಡಿತಾರೆ, ಮುಂದೆ ವೈಕುಂಠವನ್ನೇ ಕುರಿತು ಹೋಗ್ತಾರೆ. ವೆಂಕಟೇಶನೇ ನಮೋ, ವೆಂಕಟೇಶನೇ ನಮೋ, ಸಂಕಟ ಪರಿಹರಿಸೋ ವಿಜಯ ವಿಠಲರೇಯ. ಸುಳಾದಿಯಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ, ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಜೊತೆ ಅಂತ ಕೊಟ್ಟಿರ್ತಾರೆ ಕೊನೆಗೆ ಸುಳಾದಿ ಎಲ್ಲ ಮುಗಿದ ಮೇಲೆ. ಅದು ಇಡೀ ಸುಳಾದಿಯ ಸಾರವನ್ನ ಆ ಜತೆಯಲ್ಲಿ ನಾವು ಕಾಣುವಂಥದ್ದು. ಇನ್ನು ಮುಂದೆ ಹೇಳ್ತಾರೆ, ಧನ್ಯನಾದೆನು ಇಂದಿ ಪುಣ್ಯಗಿರಿಯತ ಕಾರುಣ್ಯ ಭಕುತಿಯಲಿಂದಲೇ ದೈತ್ಯ. ಅಂದ್ರೆ ಈ ಕ್ಷೇತ್ರವನ್ನ ನೋಡಿ ನಾನು ಧನ್ಯನಾಗಿದ್ದೇನೆ. ಕಾರಣ ಅನ್ನದಾನಾದಿಗಳು ಅನ್ಯೋನ್ಯ ಮಾಡಲು, ಅನ್ಯಥಾ ಈ ಯಾತ್ರಿ ಪುಣ್ಯಕ್ಕೆ ಫಲಮಾನ್ಯ. ಅನ್ನದಾನವನ್ನ ಮಾಡ್ತಾರೆ ವಿಶೇಷವಾಗಿ. ಕನ್ಯಪತಿ ಕಾರುಣ್ಯ ಮೂರುತಿ ಪಾಂಚಜನ್ಯ ಪಾಣಿ, ಅಂದ್ರೆ ಶಂಖವನ್ನ ಧಾರಣೆ ಮಾಡಿದ್ದಾನೆ. ಕೃಷ್ಣನ ಕೈಯಲ್ಲಿರುವಂತಹ ಶಂಖದ ಹೆಸರು ಪಾಂಚಜನ್ಯ. ನಮ್ಮ ವಿಜಯ ವಿಠಲ ಶಾರಣ್ಯರಿಗೆ ಗುಣ್ಯ ನುಡಿಸುವ. ಈ ಕ್ಷೇತ್ರ ಇದೆ ಅಲ್ಲ, ಅಲ್ಲಿ ಹೋಗಿರೋರಿಗೆ ಸಾಮಾನ್ಯವಾಗಿ ಗೊತ್ತಾಗತ್ತೆ 7 ಬೆಟ್ಟಗಳಿದ್ದಾವೆ. ಅದಕ್ಕೆ ಅಲ್ಲಿ ಕೂಗ್ತಾರೆ ಭಕ್ತಿಯಿಂದ, 7 ಕುಂಡಲವಾಡ ಗೋವಿಂದ ಅಂತ ಕೂಗ್ತಾರೆ. ಸಾಮಾನ್ಯವಾಗಿ ಹೋಗಿರೋರಿಗೆ ಗೊತ್ತಾಗತ್ತೆ. ಅದನ್ನ ವಿಜಯದಾಸರು ತಮ್ಮ ಸುಳಾದಿಯಲ್ಲಿ ತಿಳಿಸ್ತಾರೆ. ನೋಡಿ ಎಷ್ಟು ಸುಂದರವಾಗಿದೆ. ಸಪ್ತ ಪೆಡೆಗಳು ಸಪ್ತ ಕಾಂಚನದಂತೆ ಶೇಷಾಚಲ ಪರ್ವತ ಅಂತ ಕರೀತಾರೆ. ಅದು 7 ಹೆಡೆಗಳಿದ್ದ ಹಾಗೆ ಕಾಣಿಸ್ತದಂತೆ, ಅಂದ್ರೆ ಭಕ್ತಿಯಿಂದ ದರ್ಶನ ಮಾಡಿದಾಗ. ಸಪ್ತವನನಿಧಿ ಸಪ್ತದ್ವೀಪದ ಮಧ್ಯ, ಸಪ್ತಗಳೆರಡು ಲೋಕ. ಸಪ್ತಗಳೆರಡು ಅಂದ್ರೆ 7 14, 14 ಲೋಕಗಳ ಒಂದು ಸನ್ನಿಧಾನ ಅಲ್ಲಿದೆ ಅಂತ. ಅಷ್ಟೇ ಅಲ್ಲ, ಸಪ್ತಾಶ್ವನ ತೆರದಿ ದೀಪ್ತವಾಗಿದೆ. 7 ಕುದುರೆಯನ್ನ ಏರಿ ಬರುವಂತಹ ಸೂರ್ಯನಾರಾಯಣ ಅವನು ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಸೂರ್ಯನಾರಾಯಣ ಬೇರೆ ಅಲ್ಲ, ಭಗವಂತ ವೆಂಕಟರಮಣ ಬೇರೆ ಅಲ್ಲ. ನೇಹ ನಾನಾಸ್ತಿ ಗಿಂಚನ. ತೃಪ್ತಗಿರಿ ಮೇಲುಗಿರಿ ವಿಜಯ ವಿಠಲನಿಗೆ ಆಪ್ತನಾಗಲು ಫಲ ಪ್ರಾಪ್ತಿಯಾಯಿತು ಬಿಡದೆ. ಯಾರು ಭಕ್ತಿಯಿಂದ ಸೇವೆಯನ್ನ ಮಾಡ್ತಾರೋ ಅವರಿಗೆ ಭಗವಂತ ಬಂದು ಅನುಗ್ರಹವನ್ನ ಮಾಡ್ತಾನೆ. ಯಾರ್ಯಾರು ಬಂದಿದ್ದಾರಿಲ್ಲಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಸುರರು ಗಂಧರ್ವರು. ಸುರರು ಅಂದ್ರೆ ದೇವತೆಗಳು, ಗಂಧರ್ವರು, ಉರಗ ಯಕ್ಷ ಸಿದ್ಧ ಗರುಡ ಕಿಂಪುರುಷ ಕಿನ್ನರರು, ತುಂಬುರಾದಿ ಅಂದ್ರೆ ತುಂಬುರು ಮೊದಲಾದ ಎಲ್ಲ ವಿಶೇಷವಾದ ಜ್ಞಾನಿಗಳು ಬಂದಿರುವಂಥದ್ದು. ಇಲ್ಲಿ ತಪಸ್ಸಿಗಳಾಗಿ ತಪಸ್ಸನ್ನ ಮಾಡಿದ್ದಾರಂತೆ.
ಗಿರಿಯಲ್ಲಿ ತಪ್ಪಲಲ್ಲಿ ಗರುಡಾಸನ ನಮ್ಮ ವಿಜಯ ವಿಠಲನ್ನ ಸ್ಮರಣೆ ಮಾಡುತ್ತಾ ಸಂಚರಿಸುವುದು ಕಂಡೇ. ನೋಡ್ರಿ, ವಿಜಯದಾಸರಿಗೆ ಅವರ ದೊಡ್ಡ ಯೋಗ್ಯತೆ, ಅಪರೋಕ್ಷ ಜ್ಞಾನಿಗಳು, ಅವರೆಲ್ಲ ಇಲ್ಲಿ ಸಂಚಾರ ಮಾಡುವಂಥದ್ದು ಕಾಣಿಸ್ತಾ ಇದೆ. ಇಷ್ಟೇ ಅಲ್ಲ, ಶಿಲೆಯೇ ಸಾಲಿಗ್ರಾಮ ಹೊಳೆಲೆ ಸದೃಶನ ಥಳಥಳಿಸುವ ವರ್ಣ ಮಳಿಲೆ ಚಕ್ರಾಂಕಿತ ಇಳೆಯೊಳಗಿಹ ನಿಶ್ಚಲ ವೈಕುಂಠ ನಗರ ಸಲೆ ಶ್ವೇತದ್ವೀಪ ಹೊಳೆವ ಅನಂತಾಸನ ಸ್ಥಳವೆಂದು ಉತ್ತಮರು ತಿಳಿದು ಮನ್ನಿಸುವರು ಬಲಿದೆ ನಾವ್ಯಾ ನಮ್ಮ ಪುರಂದರ ವಿಜಯ ವಿಠಲನ್ನ ಒಲಿಸಿ ಭಜಿವಾರು ಜಲಜ ಗರ್ಭಾದಿಗಳು. ಅಂದ್ರೆ ನೋಡಿ, ನಮಗೆ ಇತಿಹಾಸದಲ್ಲಿ ಕಾಣ್ತೀವಿ, ವಾದಿರಾಜ ಸ್ವಾಮಿಗಳಿಗೆ ಇಡೀ ಈ ಪರ್ವತ ಸಾಲಿಗ್ರಾಮದಂತೆ ಕಾಣ್ತಂತೆ. ಜ್ಞಾನಿಗಳಿಗೆ ಹಾಗೆ ಕಾಣುತ್ತದೆ, ಸಾಲಿಗ್ರಾಮವೇ ಆಗಿರುವಂಥದ್ದು. ಪ್ರಹ್ಲಾದ ರಾಜ 4 ಯುಗದಲ್ಲಿರುವಂಥದ್ದು ಈ ತಿರುಪತಿ ಬೆಟ್ಟ. ಕೃತಯುಗದಲ್ಲಿ ಅಂಬರೀಷ ಮತ್ತು ಪ್ರಹ್ಲಾದ ರಾಜ ಯಾತ್ರೆಯನ್ನ ಮಾಡಿದ್ದಾರೆ, ಈ ವೈಕುಂಠ ಯಾತ್ರೆಯನ್ನ. ಆ ನರಸಿಂಹದೇವರು ಇಡೀ ಬೆಟ್ಟವೇ ನರಸಿಂಹದೇವರಾಗಿ ಕಾಣಿಸ್ತಂತೆ. 32 ಕೈಗಳನ್ನು ಧರಿಸಿರುವಂತಹ ಆ ಅತ್ಯದ್ಭುತವಾದ ನರಸಿಂಹ ರೂಪ ಪ್ರಹ್ಲಾದ ರಾಜನಿಗೆ ಕಾಣಿಸಿರುವಂಥದ್ದು. ಅವನು ಬೆಟ್ಟ ಹತ್ತಲೇ ಇಲ್ಲ, ಅಲ್ಲೇ ಕೆಳಗೆ ನಮಸ್ಕಾರ ಮಾಡಿಬಿಟ್ಟ. ಯಾಕೆ ದೇವ್ರ ಮೇಲೆ ಹತ್ತೋದು ಹೆಂಗೆ ಅಂತ ಅದು ಇತಿಹಾಸದಲ್ಲಿ ನಾವು ಕಾಣುವಂಥದ್ದು, ಪುರಾಣದಲ್ಲಿ. ಅಂತಹ ಪ್ರಖ್ಯಾತವಾಗಿರುವಂಥದ್ದು ಈ ವೆಂಕಟಗಿರಿಯ ಯಾತ್ರೆ, ವರಗಿರಿಯ ಯಾತ್ರೆ. ಮನಮುಟ್ಟಿ ಮಾಡಲು ವರವೀವ ಪರನಾಮ ವಿಠಲ ತಿಮ್ಮ. ಅಂದ್ರೆ ಆ ಭಗವಂತ ವರವನ್ನ ಕೊಡ್ತಾ ಇದ್ದಾನಪ್ಪ. ಇನ್ನು ನೋಡಿ, ಇನ್ನು ಎಷ್ಟು ಸುಂದರವಾಗಿ ಹೇಳ್ತಾರಂದ್ರೆ, ಗಿರಿಯ ಶಿಖರವ ನೋಡಿ ಶಿರವಾಗಿ ಕರಮುಗಿದು. ತಿರುಪತಿ ಬೆಟ್ಟಕ್ಕೆ ಹೋಗ್ತಾರಲ್ಲ, ಹೋಗೋ ಸಂದರ್ಭದಲ್ಲಿ ಹೆಂಗಿರಬೇಕು ಅನ್ನೋದಕ್ಕೆ ಒಂದು ಸುಳಾದಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ, 3ನೇ ಸುಳಾದಿಯಲ್ಲಿ. ಗಿರಿ ಶಿಖರವ ನೋಡಿ ಶಿರವಾಗಿ ಕರಮುಗಿದು. ಯಾವಾಗ ಬೆಟ್ಟ ದೂರದಲ್ಲಿ ಯಾವಾಗ ಕಾಣಿಸ್ತದೋ ಅಲ್ಲಿಂದನೇ ಒಂದ್ಸಾರಿ ನಮಸ್ಕಾರ ಮಾಡಿ, ಮರಳೇ ಸಾಷ್ಟಾಂಗ ನಮಸ್ಕಾರ ಮಾಡಿ. ಬರೇ ನಮಸ್ಕಾರ ಅಂದ್ರೆ ಒಂದು ಕೈಯಿಂದ ಮಾಡೋದು ನಮಸ್ಕಾರ ಅಲ್ಲೇ ಅಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲೇ ಅಲ್ಲ. 2 ಕೈಯಿಂದ ನಮಸ್ಕಾರ ಮಾಡಬೇಕು. ಅದರಲ್ಲೂ ಹಿರಿಯರಿಗೆ, ದೊಡ್ಡವರಿಗೆ, ಗುರುಗಳಿಗೆ, ಜ್ಞಾನಿಗಳಿಗೆ, ತಂದೆ ತಾಯಿಗಳಿಗೆ, ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಪುರುಷರಾಗಿದ್ರೆ, ಸ್ತ್ರೀಯರಾಗಿದ್ರೆ ಪಂಚಾಂಗ ನಮಸ್ಕಾರ. ಪರಮ ಭಕುತಿಯಿಂದ ಕೊಂಡಾಡಿ ನಲಿದಾಡಿ. ನಮಸ್ಕಾರ ಮಾಡಬೇಕಾದ್ರೆ ಸಂತೋಷದಿಂದ ನಮಸ್ಕಾರ ಮಾಡಬೇಕು. ಅಯ್ಯೋ ಹೇಳ್ಬಿಟ್ಟಿದ್ದಾರಲ್ರಿ ಅಂತ ನಮಸ್ಕಾರ ಮಾಡೋದಲ್ಲ, ಪ್ರೀತಿಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅಂತಾರೆ. ಪರಿಪರಿ ವಿಧದಿಂದ ನೆನಸಿ ನೆನಸಿ ಧರೆಯೊಳಗಿಹ ಮೇರು ಪರ್ವತವದ ಮಗನೆಂದೆನೆಸಿ. ಆನಂದಗಿರಿ ಅಂತ ಕರೀತಾರೆ ಮೇರು ಪರ್ವತದ ಮಗ, ಪುರಾಣದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಕರೆಸಿಕೊಳ್ಳುತ್ತಿಹ ವೆಂಕಟಾಖ್ಯ ನಾಮ ಸ್ಮರಿಸಿ ಮನ ಬುದ್ಧಿಯಲ್ಲಿ ಪ್ರವೇಶ ಮಾಡಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಇಷ್ಟೇ ಅಲ್ಲದೆ ಮುಂದೆ ಹೇಳ್ತಾರೆ, ಸುರರು ಸನಕಾದಿ ಮುನಿ ಸಮಸ್ತ ಮುಕ್ತರು. ಸನಕಾದಿ ಋಷಿಗಳೆಲ್ಲ, ಮುನಿಗಳೆಲ್ಲ ಬಂದು ಇಲ್ಲಿ ಭಗವಂತನ ಸೇವೆಯನ್ನ ಮಾಡ್ತಾರೆ. ಬರೇ ಸನಕಾದಿಗಳು ಅಷ್ಟೇ ಬರ್ತಾರ, ಪರಮೇಷ್ಟಿ ಅಂದ್ರೆ ಬ್ರಹ್ಮದೇವರು, ಗರುಡೇಂದ್ರ ಗರುಡದೇವರು, ಮತ್ತೆ ಶೇಷದೇವರು ಮತ್ತು ರುದ್ರದೇವರು, ಇಂದ್ರ ಮೊದಲಾದ ತರಣಿ ತಾಲ್ವರು ಚತುರ ದಿಕ್ಕಿನಲ್ಲಿ ಅನಿರುದ್ಧಾದಿಯ ಕರುಣ ಶರಣರ ಮೇಲೆ ಮಾಡುತ್ತಾ ಪ್ರತಿದಿವಸ ಎಲ್ಲ ದೇವತೆಗಳು ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾರಪ್ಪ. ಉರಗಾ ಪರ್ಯಂಕ ಅಂದ್ರೆ ಶೇಷಾಚಲ ಅಂತ ಹೇಳ್ತಾರೆ. ಶೇಷಾಚಲ ಅಂದ್ರೆ ಆ ಶೇಷದೇವರೇ ಮಲಗಿರುವಂತಹ ಮರುತಾ ದೇವಗೆ, ಆ ಮರುತನ ಒಡೆಯನಾಗಿರುವಂತಹ ದೇವ ಯಾರು? ಸಿರಿ ವಿಜಯ ವಿಠಲರೇಯ ಸ್ಥಿರವಾಗಿ ನಿಲ್ಲಿಸಿಪ್ಪ ಇರುಳು ಹಗಲು ಬಿಡದೆ. ಅಂದ್ರೆ ತಿರುಪತಿಯ ವೆಂಕಟರಮಣನ ವರ್ಣನೆಯನ್ನು ಮಾಡ್ತಾ ಇದ್ದಾರೆ, ಅಂದ್ರೆ ಕ್ಷೇತ್ರದ ವರ್ಣನೆ. ಇನ್ನು ಈ ಕ್ಷೇತ್ರ ಏನಿದೆ ಅಲ್ಲ, ತಿರುಪತಿ ಕ್ಷೇತ್ರ, ಇದಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಹೆಸರಂತೆ. ಅದನ್ನ ಹೇಳ್ತಾರೆ ವಿಜಯದಾಸರು. ಒಂದೊಂದು ಯುಗಕ್ಕೆ ಒಂದೊಂದು ಹೆಸರು. ಚಂದವಾಗಿಪ್ಪವು ಪೊಗಳಿದವರಿಗೀಗ ಆನಂದವೇ ಕೊಡುತ್ತಲಿ ಅತಿಶಯವೆನಿಸಿ ವಸುಂಧರೆಯೊಳಗೆ ಸುಲಭವಾಗಿದೆ ಕೇಳಿ. 4 ಯುಗಕ್ಕೆ ಒಂದೊಂದು ಹೆಸರಿಟ್ಟಿದ್ದಾರೆ. ಅಂದ್ರೆ ಆ 4 ಯುಗದಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ಕೃತೆ, ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ, ಕೃತೆ ವೃಷಭಾದ್ರಿಂ ವಕ್ಷಂತಿ ತ್ರೇತಾಯಾಂ ಅಂಜನಾಚಲಂ ದ್ವಾಪರೇ ಶೇಷ ಶೈಲೇತಿ ಕಲೋ ಶ್ರೀ ವೆಂಕಟಾಚಲಂ. ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ಶ್ಲೋಕ ಸುಂದರವಾಗಿ ಹೇಳ್ತಾರೆ. ಕೃತಯುಗದಲ್ಲಿ ವೃಷಭಾದ್ರಿ ಅಂತ ಕರೀತಾ ಇದ್ರು.
ಇನ್ನು ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಕರೀತಾರೆ. ಆಮೇಲೆ ದ್ವಾಪರ ಯುಗದಲ್ಲಿ ಶೇಷಶೈಲ ಅಂದ್ರೆ ಶೇಷಾಚಲ, ಕಲೋ ವೆಂಕಟಾಚಲಂ ವೆಂಕಟಗಿರಿ ಅಂತ ಕರೀತಾರೆ, ವೆಂಕಟಾಚಲ ಅಂತ ಕರೀತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಪುರಾಣದಲ್ಲಿ ಬಂದಿರುವಂಥದ್ದನ್ನ ಎಷ್ಟು ಸಮಂಜಸವಾಗಿ ಶಾಸ್ತ್ರಬದ್ಧವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ಈ ರೀತಿಯಾಗಿ ಪ್ರಖ್ಯಾತವಾಗಿರುವಂಥದ್ದು 1-2 ಯೋಜನ ವಿಸ್ತಾರ. ಇದನ್ನ ನಮಸ್ಕಾರ ಮಾಡಬೇಕಂತೆ ಆ ವೆಂಕಟರಮಣನಿಗೆ. ನಂದನ ಕಂದ ಅಂದ್ರೆ ನೋಡಿ, ವೆಂಕಟರಮಣ ಬೇರೆ ಅಲ್ಲ, ಕೃಷ್ಣ ರೂಪ ಬೇರೆ ಅಲ್ಲ, ಅದನ್ನೇ ಅವರೇ ಹೇಳಿಬಿಟ್ರು. ನಂದನ ಕಂದ ಆನಂದ ಮುಕುಂದನಾಗಿರುವಂತಹ ಶ್ರೀ ವಿಜಯ ವಿಠಲ ವೆಂಕಟ, ನಿಂದು ಭಕುತ ಜನಕ್ಕೆ ವರಗಳ ಕೊಡುತಿಪ್ಪ. ದೇವ್ರು ಯಾಕೆ ಬಂದಿದ್ದಾನಿಲ್ಲಿ ಆ ವೆಂಕಟರಮಣ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ರು ವಿಜಯದಾಸರು, ನಿಂದು ಭಕುತ ಜನಕ್ಕೆ ವರಗಳ ಕೊಡುತಿಪ್ಪ. ಮೇಲ್ನೋಟಕ್ಕೆ ಕಾಣುವಂತಹ 1-2 ಅರ್ಥವನ್ನ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಜ್ಞಾನಿಗಳು ಆ ಜ್ಞಾನಿಗಳ ಅಪರೋಕ್ಷ ಜ್ಞಾನಿಗಳ ಪದ ಪದ್ಯ ಸುಳಾದಿಗಳಿಗೆ ಅರ್ಥ ಹೇಳೋದು ಅಂದ್ರೆ ಬಹಳ ಕಠಿಣವಾಗಿರುವಂತಹ ಕೆಲಸ. ವಿದ್ವಾಂಸರ ಕೈಯಲ್ಲಿ, ಜ್ಞಾನಿಗಳ ಕೈಯಲ್ಲಿ ಸಿಕ್ಕರೆ ಇದಕ್ಕೆ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಪಾಮರರಾಗಿರುವಂಥವ್ರು ನಾವು 1-2 ಅರ್ಥವನ್ನ ತಿಳಿಯಬೇಕು ಅನ್ನೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದು. ಅನಂತ ಜನುಮಕ್ಕೆ ಸಾಧನ ಕೂಡದಲ್ಲದೆ ಈ ನಗ ದಾರಿಗೂ ದರ್ಶನವಾಗದು, ಏನೆಂಬನಯ್ಯ ಇದರ ಮಾಹಾತ್ಮೆಯನ್ನು ಸ್ಥಾಣು ಸನಕಾದ್ಯರಿಗೆ ಪೇಳಿ ಮೈಮರೆದ. ನೋಡಿ, ಸನಕಾದಿಗಳಿಗೆ, ಎಲ್ಲ ದೇವತೆಗಳಿಗೆ ಭಗವಂತ ಉಪದೇಶವನ್ನ ಮಾಡಿದ್ದಾನೆ. ಮುಂದೆ ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ, ರುದ್ರದೇವರು ಉಪದೇಶ ಮಾಡಿದ್ದಾರೆ, ಗರುಡದೇವರು ಉಪದೇಶ ಮಾಡಿದ್ದಾರೆ. ಆನೆಂತೂ ವರ್ಣಿಪೆನು. ವಿಜಯದಾಸರು ಹೇಳುವಂತ ಮಾತು ನಾನೇನ್ ಹೇಳಲಿಕ್ಕೆ ಸಾಧ್ಯ? ಕೊನೆ ಮೊದಲು ಇದಕ್ಕೆ ಕೊನೆನೂ ಇಲ್ಲ, ಮೊದಲು ಇಲ್ಲ. ಅಷ್ಟು ವಿಸ್ತಾರವಾಗಿರುವಂಥದ್ದು ಈ ಮಹಿಮೆ. ಆನಂದದಿಂದಲೇ ಕ್ರೀಡಿಸುವರು ಶ್ವಾನ ಸೂಕರ ದೇಹ ಬಂದಾವರಕ್ಕೆ ಕೇಳಿ. ಯಾರು ಇದನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ಉತ್ತಮವಾಗಿರುವಂತಹ ಭಗವಂತ ಶರೀರವನ್ನ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಶ್ರೀನಿವಾಸ ನಮ್ಮ ವಿಜಯ ವಿಠಲ ರೇಯ ಕಾಣಿಸಿಕೊಂಬನು ಈ ಗಿರಿಯ ಸ್ಮರಿಸಿದವರಿಗೆ. ಯಾರು ಸ್ಮರಣೆ ಮಾಡ್ತಾರಲ್ಲ ಅದು ಭಾರಿ ಮುಖ್ಯವಾಗಿರುವಂಥದ್ದು. ಬೆಳಗ್ಗೆ ಎದ್ದು ಕೂಡಲೇ ತಿರುಪತಿಯ ಕ್ಷೇತ್ರದ ಸ್ಮರಣೆಯನ್ನ ಮಾಡಬೇಕು, ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ಮುಂದೆ ಹೇಳ್ತಾರೆ, ಬಲಿ ಬಲಿ ಬಲಿವೈರಿ ಕವಿ ಕವಿಗಾಳು ಒಲಿಮೆ ಒಲುಮೆಯಿಂದಲೇ ಈ ಶೈಲ ಕಾಣದು, ಬಲು ಪಂಚ ಮಹಾಪಾತಕದಿಂದ ಕಡೆಬಿತ್ತು ಮನರಹಿತನಾಗಿ ವೆಂಕಟನಾಥನ್ನ ಒಲಿಸಿ ವೇಗದಿಂದ ಸಿದ್ಧರಾದರೂ ತಮ್ಮ ಒಳಗಾಗದೊಡನೆ ಕೂಡಿ ತಾರತಮ್ಯದಿಂದಲೇ. ಯಾರು ಈ ಕ್ಷೇತ್ರವನ್ನ ಬೆಳಗ್ಗೆ ಎದ್ದುಕೊಳ್ಳೆ ಸ್ಮರಣೆ ಮಾಡ್ತಾರೋ ತಿರುಪತಿ ಕ್ಷೇತ್ರವನ್ನ, ಅವ್ರಿಗೇನಾಗತ್ತೆ ಅಂದ್ರೆ ಪಂಚ ಮಹಾಪಾತಗಳು ಸುಟ್ಟು ಹೋಗ್ತದೆ. ಭಗವಂತ ವಿಜಯ ಜಲಜನಯನ ನಮ್ಮ ವಿಜಯ ವಿಠಲ ವೆಂಕಟ ತಿಳಿಯುವಗಲ್ಲದೆ ಮುಕುತಿಯ ಕೊಡನು. ಯಾರಿಗೆ ಜ್ಞಾನ ಇಲ್ಲ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಜ್ಞಾನದಿಂದ ಕರ್ಮ ಮಾಡಿದಾಗ ಮಾತ್ರ ಮುಕ್ತಿ ದೊರಕುವಂಥದ್ದು. 3 ಜಗದೊಳಗೆ ಸರ್ವಯಾತ್ರಿಗಳೊಳಗೆ ಮಿಗಿಲು. ಇಂತಹ ಕ್ಷೇತ್ರ ಯಾತ್ರೆಗೆ ಸಮನಾದ ಯಾತ್ರೆನೇ ಇನ್ನೊಂದಿಲ್ಲಂತೆ. ವಿಜಯದಾಸರ ಮಾತು ನೋಡ್ರಿ, ಸಜ್ಜನಾನಾದವ ಈ ಗಿರಿಯಲ್ಲಿ ಒಂದು ಹೆಜ್ಜೆ ಇಡಲು ಅವನ ಕುಲಕೋಟಿ ಉದ್ಧಾರ. ಒಂದು ಸಾರೆ ಕಾಲಿಟ್ಟುಕೊಳ್ಳೆ ಅವನ ಕುಲಕೋಟಿ ಉದ್ಧಾರ ಆಗತ್ತಂತೆ. ಆರ್ಜವ ಮಾರ್ಗದಲ್ಲಿ ಸಂಚರಿಸುವವರು ಅಂದ್ರೆ ನಿಶ್ಚಲವಾದ ಭಕ್ತಿಯಿಂದ ಭಾಗವತ ಧರ್ಮದ ಪ್ರಕಾರ ಯಾರು ಸಂಚಾರ ಮಾಡ್ತಾರೋ, ಮಜ್ಜನಾದಿ ಕರ್ಮ ಅಲ್ಪ ಮಾಡಿದರು. ಒಂದೇ ಸಾರಿ ಸ್ನಾನ ಮಾಡ್ರಿ ನೀವು ಅಲ್ಲಿ ಹೋದಾಗ, ಆದ್ರೆ ಭಕ್ತಿಯಿಂದ ಮಾಡಿ. ನಿರ್ವ್ಯಾಜವಾದ ಪುಣ್ಯ ಮೇರು ತುಲ್ಯವಾಗುವುದು. ಮೇರು ಪರ್ವತದಷ್ಟು ಪುಣ್ಯ ಬರ್ತಾ ಇದೆ. ದುರ್ಜನರ ಉಪಹತಿ ಲೇಷ ಮಾತುರವಿಲ್ಲ. ಯಾವತ್ತೂ ದುರ್ಜನರ ಸಹವಾಸ ಮಾಡಬೇಡಿ. ಕೊನೆಗೊಂದು ಮಾತು ಹೇಳ್ತಾರೆ, ಈ ಗಿರಿ ಯಾತ್ರೆಯ ಮಾಡಿದ ಜನರಿಗೆ ನಾಗಶಯನ ವಿಜಯ ವಿಠಲ ವೆಂಕಟ ಒಲಿವಾ. ಯಾರು ಈ ತಿರುಪತಿ ಕ್ಷೇತ್ರದ ಯಾತ್ರೆಯನ್ನ ಮಾಡ್ತಾರೋ ಅವರಿಗೆ ವಿಜಯ ವಿಠಲ ಒಲಿತಾ ಇದ್ದಾನೆ. ಇವತ್ತು ನಾವು ಇಲ್ಲಿವರೆಗೂ ಹೇಳಿರುವಂಥದ್ದು ಒಂದು 3 ಸುಳಾದಿಯನ್ನ ಹೇಳಿದ್ದೆ. 36 ಸುಳಾದಿ ಆಗ್ಬೇಕು, ಅಷ್ಟು ವಿಸ್ತಾರವಾಗಿರುವಂಥದ್ದು ವೆಂಕಟೇಶ ದೇವರ ಮಹಿಮೆ. ಅದನ್ನು ನಾಳನೇ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.